ಇವತ್ತು ನೋಡಿದಂತಹ ಒಂದು ಎಕ್ಸಸೈಸ್ ದಿಸ್ ನಾವು ಈ ರೀತಿ ನಿಂತ್ಕೊಳ್ಳೋದು. ಓಕೆ, ಈ ರೀತಿ ನಿಂತ್ಕೊಂಡು ನಮ್ಮ ಕಾಲುಗಳನ್ನ ಎತ್ಕೊಂಡು 1 2 3 4 5 6 7 8 10 11 12 13 14 16 19 20 1 2 3 4 6 7 8 9 10 ಅಮ್ಮಮ್ಮ. ಈ ರೀತಿ ನೋಡಿರಿ, ನಿಮಗೆ ಇದೆಲ್ಲ ಪೇಯ್ನ್ ಇರ್ತೈತೆ. 1 2 3 4 5 6 7 8 ನಿಮಗೆ ಈ ಪೇಯ್ನ್ ನಿಮಗೆ ಗುಣ ಆಗೋದು ನಿಮಗೆ ಕಣ್ಣಾರೆ ನಿಮಗೆ ಅರ್ಥ ಆಗ್ತೈತೆ. ಹೇಳಿ, ಈ ಥರ ಸಿಯಾಟಿಕಾ ಅಂತಾರೆ. ಒಂದು ಕಡೆ ನರ ನೋವ್ತೈತೆ. ಎಷ್ಟೋ ಪ್ರಾಬ್ಲಮ್ಸ್ ಮನುಷ್ಯನಿಗೆ, ಕೈ ನೋವು, ತಲೆನೋವು, ಬೆನ್ನು ನೋವು, ಹೊಟ್ಟೆ ನೋವು, ಹಲ್ಲು ನೋವು, ಗಂಟ್ಲು ನೋವು, ಎಷ್ಟೋ ನೋವುಗಳಿರ್ತದೆ. ಕಾಲು ನೋವು, ಇಮಿಡಿ ನೋವು, ಪಾದ ನೋವು, ಹಲವಾರು ನೋವುಗಳಿರ್ತದೆ. ಈ ನೋವೆಲ್ಲ ಯಾಕೆ ಬರ್ತೈತೆ ಅಂದರೆ ನಮ್ಮ ರಕ್ತ ಒಂದೇ ಜಾಗದಾಗೆ ಚಲನೆ ಆಗದಿರೋ ಕಾರಣಕ್ಕೆ ಬರ್ತದೆ. ದೊಡ್ಡ ದೊಡ್ಡ ಡಾಕ್ಟ್ರುಗಳು, ದೊಡ್ಡ ದೊಡ್ಡ ಇನ್ಸ್ಟಾಗ್ರಾಮ್ ಸ್ಪೆಷಲಿಸ್ಟಿ ಸೆಲೆಬ್ರಿಟೀಸ್ ಎಲ್ಲ ಅವ್ರು ಹೇಳ್ತಾರೆ. ಕೆಲವೊಂದು ಡಾಕ್ಟ್ರುಗಳು ಹೇಳ್ತಾರೆ ಎಕ್ಸಸೈಸ್ ಮಾಡಿ ಅಂತ. ಕೆಲವೊಬ್ರು ಹೇಳ್ತಾರೆ ಜ್ಯೂಸ್ ಕುಡೀರಿ, ಪಾನ್ ಪರಾಗ ಹಾಕ್ರಿ ಅಂತಾರೆ. ಅವರೆಲ್ಲ ಹೀರೋಗಳೆಲ್ಲ ಜೀರೋಗಳು. ರಿಯಲ್ ಹೀರೋಸು ಯಾರೋ ನಮಗೆ ಒಳ್ಳೆಯದನ್ನು ಬಯಸ್ತಾರೆ ಅವರು. ನೋಡಿ, ನಾನು ಇವಾಗ ಯಾವ ಥರ ಕೂತ್ಕೊಂಡಿದ್ದೀನಿ ಅಂದರೆ, ಇದು ಒಂದು ಆಸನ. ಹಿಂಗೆ ನಿಮ್ಮ ಈ ಕಾಲನ್ನು ಹಿಂಗೆ ಸೇರಿಸಿ 1 2 3 4 ಹಿಂಗೇನಾದ್ರೂ ನೋವಾಗಬಾರ್ದು ಅಂದರೆ ಹಿಂಗೆ ಬಟ್ಟೆ ಇಟ್ಕೊಳ್ಳಿ. ಆಮೇಲೆ ವಜ್ರಾಸನ ಮಾಡಿ ಸ್ವಲ್ಪ ಹೊತ್ತು. ಬಾಬಾ, ಈ ನನಗೆ ನೋವು ಬಂದಾಗೆ, ಮೈಕೈ ನೋವು ಬಂದಾಗೆಲ್ಲ ಎಕ್ಸಸೈಸ್ ಮಾಡ್ತಾ ಇರ್ತೀನಿ.